ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಹೊರಗುತ್ತಿಗೆಗೂ ಮೀಸಲಾತಿ ಕಲ್ಪಿಸಿ ಸರ್ಕಾರ ಆದೇಶ. ಮೀಸಲಾತಿ ವಿಚಾರದಲ್ಲಿ ದಿಟ್ಟ ಹೆಜ್ಜೆ ಇಡ್ತಾ ಸರ್ಕಾರ. ಸರ್ಕಾರದ ಆದೇಶದಿಂದ ಯಾರ್ಯಾರಿಗೆ ಅನುಕೂಲವಾಗುತ್ತೆ? ಹೊರಗುತ್ತಿಗೆ ಮೀಸಲಾತಿ ಯಾರಿಗೆ ಅನ್ವಯ? ರಾಜ್ಯದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ. ರಾಜ್ಯದ ಎಲ್ಲಾ ಇಲಾಖೆ, ಸರ್ಕಾರಿ ಸ್ವಾಯತ್ತ ಸಂಸ್ಥೆ, ನಿಗಮ ಮಂಡಳಿ ಹಾಗೂ ವಿವಿಗಳಲ್ಲೂ ಮೀಸಲು ಜಾರಿ. ಎಸ್ಸಿ, ಎಸ್ಟಿ, ಒಬಿಸಿ ವರ್ಗಕ್ಕೂ ಮೀಸಲು ಲಭ್ಯ. ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಮೀಸಲು ಜಾರಿ. ಡಾಟಾ ಎಂಟ್ರಿ ಆಪರೇಟರ್ಸ್ಗಳಿಗೆ ಮೀಸಲು ಲಭ್ಯವಾಗುತ್ತೆ. ವಾಹನ ಚಾಲಕರಿಗೂ ರಿಸರ್ವೇಶನ್ನಿಂದ ಲಾಭ ಆಗುತ್ತೆ. ಡಿ ಗ್ರೂಪ್ ನೌಕರರಿಗೂ ಆಗಲಿದೆಯಾ ಅನುಕೂಲ? ಸ್ವಚ್ಛತಾ ಸಿಬ್ಬಂದಿಗೂ ಮೀಸಲಾತಿ ಅನ್ವಯ ಆಗುತ್ತೆ. ಮುಂದೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಇರೋ ಸಾಧ್ಯತೆ ಇದೆ. ಬಹು ವರ್ಷಗಳ ಬೇಡಿಕೆಯನ್ನ ಈಡೇರಿಸುತ್ತಾ ಸರ್ಕಾರ ಅನ್ನುವ ಪ್ರಶ್ನೆ ಮೂಡ್ತಿದೆ. ರಾಜ್ಯದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಇದೆ. ಇನ್ನು ರಾಜ್ಯದ ಎಲ್ಲಾ ಸರ್ಕಾರಿ ಸ್ವಾಮ್ಯದ ನಿಗಮ ಮಂಡಳಿ ವಿವಿಗಳಲ್ಲೂ ಕೂಡ ಮೀಸಲಾತಿ ಜಾರಿ ಆಗುತ್ತೆ. ಎಸ್ಸಿ, ಎಸ್ಟಿ, ಒಬಿಸಿ ವರ್ಗಕ್ಕೂ ಮೀಸಲು ಸೌಲಭ್ಯಗಳು ಸಿಗುತ್ತಾ? ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಮೀಸಲು ಜಾರಿ ಆಗುತ್ತಾ? ಇನ್ನು ಡಾಟಾ ಎಂಟ್ರಿ ಆಪರೇಟರ್ಸ್ ಗಳಿಗೆ, ವಾಹನ ಚಾಲಕರಿಗೆ, ಡಿ ಗ್ರೂಪ್ ನೌಕರರಿರ್ಬೋದು, ಸ್ವಚ್ಛತಾ ಸಿಬ್ಬಂದಿಯೂ ಕೂಡ ಮೀಸಲಾತಿ ಅನ್ವಯ ಆಗುತ್ತೆ. ಮುಂದೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ಬಹು ವರ್ಷಗಳ ಬೇಡಿಕೆಯನ್ನ ಸರ್ಕಾರ ಈಡೇರಿಸುತ್ತಾ?